ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊಂಡೇನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಗಿಡಕ್ಕೆ ನೀರು ಹಾಕತ್ತೀನಿ. ಗಿಡ ನೋಡ್ರಿ ಎಷ್ಟು ಚಂದ ಬೆಳೆದಾವ. ಇದು ಬಾಜುಕಿಂದ ಇಲ್ಲಿ ಬಳ್ಳಿ ಕಾಣತ್ತೈತಲ್ಲ, ಅದು ಬಿಳಿಯದ ಶಂಖಪುಷ್ಪಿ ಗಿಡ ನೋಡ್ರಿ. ಅದು 2 ತಿಂಗಳ ಹಿಂದೆ ವಿಡಿಯೋ ಮಾಡಿದಾಗ ನಮ್ಮದು ತುಳಸಿ ಗಿಡ ಎಷ್ಟು ಸಣ್ಣದಿತ್ತು, ಈಗ ನೋಡ್ರಿ ಎಷ್ಟು ದೊಡ್ಡದಾಗಿ ಬೆಳೆದೈತಿ. ಮತ್ತು ಹಂಗೆ ಅದರಾಗ ಒಣಗಿದ್ದು ಎಲೆ ಇದ್ರೆ ಅದನ್ನೆಲ್ಲ ತೆಗಿಯಾತಿದ್ದೆ. ಗಿಡ ಸ್ವಚ್ಛ ಮಾಡ್ಕೊತ ಇದ್ರೆ ಅವು ಚಂದ ಬೆಳಿತಾವ. ಒಣಗಿದ್ದ ಎಲೆ ಇದ್ರೆ ಅವಾಗವಾಗ ತಕ್ಕೊಂತ ಇರ್ಬೇಕು ನೋಡ್ರಿ, ಅದು ಅಂದ್ರೆ ಚಂದ ಬೆಳಿತಾವ. ನಮ್ಮ ಗಿಡ ನೋಡ್ರಿ ಎಷ್ಟು ಚಂದ ಬೆಳೆದಾವ ಹಚ್ಚ ಹಸಿರಾಗಿ. ಇನ್ನೊಂದು ಸ್ವಲ್ಪ ಗಿಡ ಹಚ್ಬೇಕಂತ ಮಾಡೇನಿ. ಪಾಟ್ ತೊಗೊಂಬರೋದೈತಿ, ತೊಗೊಂಬಂದು ಇನ್ನೊಂದು ಸ್ವಲ್ಪ ಗಿಡ ಹಚ್ತೇನೆ. ಇದು ತುಳಸಿ ಗಿಡ. ಬಾಜುಕಿಂದ ಶಂಖಪುಷ್ಪಿ ಗಿಡ ನೋಡ್ರಿ. ಅದು ಮಕ್ಕಳಿಗೆ ಬೆಳಗ್ಗೆ ಎದ್ದು ತಿನ್ನಕ್ಕೆ ಕೊಟ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದಂತ. ಅದಕ್ಕೆ ಅದ್ರ ಬಾಜುಕಿಂದಂತೂ ಮನಿ ಪ್ಲಾಂಟ್. ಮತ್ತು ಎರಡು ಪಾಟ್ ಒಳಗೆ ಅಲೋವೆರಾ ಹಚ್ಚೇನಿ. ಅಲೋವೆರಾ ಬಿಸಿಲಿನಾಗ ತೆಲಿಗೆ ಹಚ್ಕೋಬೇಕು ನೋಡ್ರಿ. ಕೂದಲಾನು ನೈಸ್ ಭಾಳ ಚಂದ ಸಿಲ್ಕಿ ಆಗ್ತಾವ. ಮತ್ತು ಡ್ಯಾಂಡ್ರಫ್ನೂ ಆಗಂಗಿಲ್ಲ ಅದಕ್ಕೆ. ಈಗ ನೋಡ್ರಿ ಗಿಡಕ್ಕೆಲ್ಲ ನೀರು ಹಾಕಿ ಬಂದೆ. ಈಗ ಕಸ ಹೊಡ್ಕೊಳತ್ತೀನಿ. ಪಾಟಂಗಿ ಎಲ್ಲ ಕಸ ಹೊಡ್ಕೊಂಡು ಈಗ ಹೊಚ್ಚಲ ತೊಳ್ಯಾತೀನಿ. ಒಂದ್ರಿಂದ ಒಂದು ಕೆಲಸ ಮಾಡ್ಕೊಂಡ್ರೆ ಲಘು ಮುಗಿತಾವೆ ನೋಡ್ರಿ. ಒಂಚೂರು ಏನಾರ ಕೂತ್ವಿ ಅಂದ್ರೆ ಕೆಲಸ ಹಂಗೆ ಉಳಿತಾವು. ಇನ್ಮೇಲೆ ಕಂಟಿನ್ಯೂಸ್ಲಿ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೆ. ವಿಡಿಯೋ ಮಾಡಿರ್ತೀನಿ, ಬಟ್ ಎಡಿಟಿಂಗ್ ಮಾಡೋಕೆ ಟೈಮ್ ಸಿಗಂಗಿಲ್ಲ ನೋಡ್ರಿ. ಈಗ ಚಹಾ ಮಾಡತ್ತೀನಿ. ನಾವು 4 ಮಂದಿ ಇರೋದಕ್ಕೆ ನಾನು ಹಾಲೊಳಗೆ ಚಹಾ ಮಾಡ್ತೀನಿ. ಏನು ಜಾಸ್ತಿ ಮಾಡಿ ಏನು ಮಾಡೋದೈತೆ ಅಂಥೇಳಿ ಎಷ್ಟು ಬೇಕಷ್ಟ ಮಾಡಿರ್ತೀನಿ. ಸುಮ್ಮನೆ ವೇಸ್ಟ್ ಆಗಬಾರ್ದಲ್ಲ ಅದಕ್ಕೆ. ಈಗ ನೋಡ್ರಿ ಹಾಲೊಳಗೆ ಸಕ್ಕರೆ ಚಹಾ ಪುಡಿ ಹಾಕಿ ಕುದಿಸ್ಕೊಳತ್ತೀನಿ. ಚಹಾನು ರೆಡಿ ಆಯ್ತು. ಚಹಾ ಈಗ ಕುದ್ದೈತಿ. ನಮ್ಮ ಬಾಜು ಮನೆಯವರು ಉಪ್ಪಿಟ್ಟು ಕೊಟ್ಟಿದ್ರು. ನಾನು ಅನ್ನ ಒಗ್ಗರಣೆ ಹಾಕ್ಬೇಕಂತ ಮಾಡಿದ್ದೆ, ಬಟ್ ಅವರು ಉಪ್ಪಿಟ್ಟು ತಂದು ಕೊಟ್ರೆ ಎಲ್ಲರಿಗೂ ಅದನ್ನು ಹಾಕ್ಕೊಡತ್ತೀನಿ ನೋಡ್ರಿ. ಈಗ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಅಕ್ಕ ತಂಗಿಯಾರ ಅವ್ರ ತವ್ರ ಮನೆ ಎಲ್ಲರೂ ಒಂದೇ ಕಡೆ ಅದಾರ. ಹಾಗಾಗಿ ಅವರು ವಾರದಾಗ ಒಂದು ಸಲ ಎಲ್ಲರಿಗೂ ಅವರು ನಾಷ್ಟ ಮಾಡಿ ಕೊಡ್ತಾರಂತ. ಹಂಗೆ ನಮಗೂ ತಂದು ಕೊಟ್ಟಾರ. ಅಕ್ಕ ತಂಗಿಯಾರ ಎಲ್ಲರೂ ಒಂದೇ ಕಡೆ ಇರಾಕದು ಭಾಳ ಚಲೋ ಅನ್ನಿಸ್ತೈತಿ. ಯಾಕಂದ್ರೆ ಮದುವೆ ಆಗಿಂದ ಎಲ್ಲರೂ ಬೇರೆ ಬೇರೆ ಹೋಗ್ಬಿಡ್ತಾರೆ. ಹೀಗಾಗಿ ಎಲ್ಲರಿಗೂ ಆ ರೀತಿ ಲಕ್ ಇರಂಗಿಲ್ಲ ಒಂದೇ ಕಡೆ ಇರಾಕ. ಹೋಟೆಲ್ಗೆ ಅಂಥೇಳಿ ಉಳ್ಳಾಗಡ್ಡಿ ಹಾಕ್ಸಿದ್ವಿ. ನಮ್ಮದು ಹೋಟೆಲ್ ಸ್ವಲ್ಪ ಸಣ್ಣದೈತಿ, ಅದಕ್ಕೆ ನಾವು ಮನ್ಯಾಗ ಹಾಕೇವಿ. ಇದನ್ನು ಮತ್ತು ನೋಡ್ಕೊತಾನೆ ಇರಬೇಕಾಗ್ತೈತಿ. ಗಾಳಿ ಆಡಕ್ಕೆ ಇಡಬೇಕು, ಇಲ್ಲಾಂದ್ರೆ ಕೊಳುತು ಹೋಗಿಬಿಡ್ತಾವೆ, ಕೆಟ್ಟ ವಾಸನೆ ಬರ್ತೈತಿ. ಹಾಗಾಗಿ ಮನೆಯೊಳಗೆ ಹಾಕಿ ನೋಡ್ರಿ. ಇದನ್ನು ಅವಾಗವಾಗ ಸ್ವಚ್ಛ ಮಾಡ್ಕೊತಿರ್ಬೇಕು. ಕೊಳ್ತಿದ್ದು ಎಲ್ಲ ಉಳ್ಳಾಗಡ್ಡಿ ತಕ್ಕೊಂತಿರ್ಬೇಕು. ಮನೆಯೆಲ್ಲ ಕಸ ಹೊಡ್ಕೊಂಡು ಸ್ವಚ್ಛ ಮಾಡ್ಕೊಂಡೀನಿ. ಈಗ ಒಂದು ಹೋಮ್ ರೆಮಿಡಿ ನೋಡ್ಕೊಂಬರೋಂಬರ್ರಿ. ಒಂದು ಬೌಲ್ ಒಳಗೆ ಕಡ್ಲೆ ಹಿಟ್ಟು ಹಾಕೋರಿ. ಇದರಿಂದ ಇದು ಫೇಸ್ ಪ್ಯಾಕ್ ನೀವು ಮಾಡ್ಕೊಂಡು ಸ್ವಲ್ಪ ಒಣಗಿಂದ ರಬ್ ಮಾಡ್ಕೋರಿ. ಅಂದ್ರೆ ಫೇಸ್ ಟ್ಯಾನ್ ಆಗಿದ್ದು ಎಲ್ಲ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಕೈತಿ ನೋಡ್ರಿ. ಇದಕ್ಕೆ ಭಾಳ ಚಲೋ ಐತಿ. ಇದು ಸಣ್ಣ ಮಕ್ಳಿಗೂ ಯೂಸ್ ಆಕೈತಿ. ಈಗ ಒಂದು ಬೌಲ್ ಒಳಗೆ ಕಡ್ಲೆ ಹಿಟ್ಟು ಹಾಕ್ಕೊಂಡು ಒಂಚೂರು ಅರಿಶಿನ ಹಾಕಿ ಹಸಿ ಹಾಲು ಹಾಕ್ಕೊಳತ್ತೀನಿ. ಹಸಿ ಹಾಲು ಹಾಕಿ ಅದನ್ನು ಚಲೋ ತಂಗ ಗಂಟು ಆಗಲಾರ್ದಂಗೆ ಎಲ್ಲ ಮಿಕ್ಸ್ ಮಾಡ್ಕೋರಿ. ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೋರಿ. ಹಾಕ್ಕೊಂಡು ಒಂಚೂರು ಗಂಟು ಇರ್ಲಾರ್ದಂಗೆ ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೋರಿ ಇದನ್ನು. ಈಗ ನೋಡ್ರಿ ತೋರ್ಸಾತೇನೆ ಹೆಂಗೆ ಮಾಡ್ಬೇಕಂತೇಳಿ. ಅಪ್ಲೈ ಮಾಡಿ ಫೇಸ್ಗಾದ್ರೆ ಅಪ್ಲೈ ಮಾಡಿ ಬಿಟ್ಬಿಡ್ರಿ. ಸ್ವಲ್ಪ ಒಣಗ್ತಂದ್ರೆ ಹಂಗೆ ರಬ್ ಮಾಡಿರಿ. ನೀರಿಗೆ ಹಚ್ಚಕ್ಕೆ ಹೋಗ್ಬೇಡ್ರಿ. ಹಂಗೆ ರಬ್ ಮಾಡಿದ್ರಂದ್ರೆ ಸುರುಳಿ ಆಗಿ ಎಲ್ಲ ಡರ್ಟ್ ಎಲ್ಲ ಹೋಗ್ತೈತಿ. ಬಿಸಿಲಿನಾಗ ಹುಡುಗರು ಆಟ ಆಡಕ್ಕೆ ಹೋಗ್ತಾವೆ, ಸ್ಕಿನ್ ಎಲ್ಲ ಟ್ಯಾನ್ ಆಗಿರ್ತೈತಿ. ಸೊ ಹಿಂಗೆ ಕಡ್ಲೆ ಹಿಟ್ಟು ಹಚ್ಚಿ ನೀವು ಹಿಂಗೆ ರಬ್ ಮಾಡಿದ್ರಂದ್ರೆ ಹಿಂಗೆಲ್ಲ ಡರ್ಟ್ ಎಲ್ಲ ಹೋಗ್ತೈತಿ. ಇದರಿಂದ ನಿಮ್ಮ ಫೇಸ್ ಮೇಲೆ ಇರೋ ಸಣ್ಣ ಕೂದಲೆಲ್ಲ ರಿಮೂವ್ ಆಗ್ತಾವೆ. ಈಗ ನಮ್ಮ ಪ್ರಾಚಿಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಡಕ್ಕೆ ಬಂದೀವಿ. ಇದು ಈಶ್ವರ ದೇವಸ್ಥಾನ. ಇದ್ರ ಹಿಂದೆ ನಮ್ಮ ಪ್ರಾಚಿದ ಡ್ಯಾನ್ಸ್ ಕ್ಲಾಸ್ ಐತೆ ನೋಡ್ರಿ. ಆಕೆಗೆ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಾವು ಹಂಗೆ ಹೊರಗೆ ಅಡ್ಡಾಡತ್ತೀವಿ. ಇಲ್ಲೆಲ್ಲರಿಗೂ ಸಂಚಿಕ ವಾಕಿಂಗಿಗೆ ಬಂದಿರ್ತಾರೆ.
ಇಲ್ಲೇ ಕುಂದ್ರಾಗ ಭಾಳ ಚಲೋ ಅನಿಸ್ತೈತಿ ನೋಡ್ರಿ. ದೇವಸ್ಥಾನನೂ ಐತಿ, ಶಾಂತ ಭಾಳ ಚಲೋ ಪೀಸ್ಫುಲ್ ಅನಿಸ್ತೈತಿ. ಮತ್ತು ಮನಿದು ನಮ್ದು ಡಿಸ್ಕಷನ್ ಮಾಡೋದಿತ್ತಂದ್ರೆ ಇಲ್ಲೇ ಕುಂತು ಡಿಸ್ಕಸ್ ಮಾಡ್ತೀವಿ ನೋಡ್ರಿ ನಾವು. ಮನೆಯೊಳಗೆ ಅಷ್ಟು ಆಗಂಗಿಲ್ಲ. ಹಿಂಗೆ ಶಾಂತ ಇದ್ದಲ್ಲೇ ಬಂದು ಕುಂತ್ವಿ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಅನಿಸ್ತೈತಿ. ಬೆಳಗ್ಗೆಯಿಂದ ಎಲ್ಲ ಗಲಿಬಿಲಿ ಒಳಗೆ ಇರ್ತೀವಿ, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತೇಳಿ. ಒಂದು 5 ನಿಮಿಷರ ಶಾಂತ ಕುತ್ಕೊಳಕ್ಕೆ ಎಲ್ಲರ ಚಲೋ ಟೈಮ್ ಸಿಕ್ತಂದ್ರೆ ಭಾಳ ಚಲೋ ಅನಿಸ್ತೈತಿ. ಮತ್ತು ದಿನ ಹೆಂಗೆ ಹೋಗ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ನೋಡಿರಿ. ಒಂದು 5 ನಿಮಿಷ ಸಾಯಂಕಾಲ ಎಲ್ಲರೂ ಹೋಗಿ ಒಂದು 5 ನಿಮಿಷ ಕುಂತು ಬರ್ರಿ, ನಿಮಗೆ ಮೈಂಡ್ ರಿಲ್ಯಾಕ್ಸ್ ಅನ್ನಿಸ್ತೈತಿ. ಯಾಕಂದ್ರೆ ನಮ್ಮ ಹೆಣ್ಮಕ್ಳದರ ಬರೀ ದಿನ ಇಡೀ ಇದ್ರಾಗ ಹೋಗ್ಬಿಡ್ತೈತಿ. ಮಕ್ಕಳದ್ದು ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ಅದು ಮಾಡಿದರೆ ಇದು ಮಾಡಿದರೆ ಮನೆ ಕೆಲಸ ಮಾಡ್ಬೇಕು, ಮತ್ತು ಮನೆಯವ್ರದ್ದು ನೋಡ್ಬೇಕು. ಹೀಗಾಗಿ ಬೆಳಗ್ಗೆಯಿಂದ ಸಂಜೆ ರಾತ್ರಿ ಮಟನೂ ಗದ್ದಲೊಳಗೆ ಇರ್ತೀವಿ. ಒಂದು 5 ನಿಮಿಷ ರಿಲ್ಯಾಕ್ಸ್ ಆಗಕ್ಕೆ ಸಿಕ್ತಂದ್ರೆ ಮತ್ತು ಭಾಳ ಚಲೋ ಅನಿಸ್ತೈತಿ. ಇವತ್ತು ಮಳೆ ಬರತ್ತೆ ನೋಡ್ರಿ ಹೊರಗೆ. ನಾನು ಗುಬ್ಬಿಗದ ನೀರು ಇಟ್ಟಿರ್ತೀನಿ. ಮೊನ್ನೆ ಬಂದು ಮಂಗ್ಯಾಗ ಭಾಳ ನೀರಡಿಕೆ ಆಗಿತ್ತು. ಪಾಪ ನೀರು ಕುಡಿಯತ್ತಿತ್ತದ. ನಿಮಗೂ ಹೊರಗೆ ಜಾಗ ಇತ್ತಂದ್ರೆ ಈ ರೀತಿ ಒಂಚೂರು ಪಕ್ಷಿಗಳಿಗೆ ನೀರು ಇಡ್ರಿ. ನೋಡಿರಿ ಮಳೆ ಎಷ್ಟು ಜೋರು ಬರತ್ತೈತೆ ಅಂತ ಹೇಳಿ. ಹುಬ್ಬಳ್ಳಿ ಒಳಗೆ ಇವತ್ತು ಮಳೆ ಬರತ್ತೈತಿ ನೋಡ್ರಿ. ಮೊನ್ನೆ ಒಂದು 4 ದಿನ ಬಂದಂಗೆ ಆತ, ಮತ್ತು ಕೆಟ್ಟ ಬಿಸಿಲು ಬಿದ್ದಿತ್ತು. ಮತ್ತು ಇವತ್ತು ಮಳೆ ಬರತ್ತೈತಿ ನೋಡ್ರಿ, ತಂಪಾತು ಇವತ್ತು. ಹೊರಗೆ ಮಳೆ ಬರತ್ತೈತಿ ನೋಡ್ರಿ. ಅದಕ್ಕೆ ನಾನು ಮಿರ್ಚಿ ಬಜ್ಜಿ ಮಾಡಿದ್ರೆ ಆತಂಥೇಳಿ ಒಳಗೆ ಬಂದೀನಿ. ಮಳೆ ಒಳಗೆ ಏನೇನಾರ ತಿನ್ಬೇಕಂತೇಳಿ ಭಾಳ ಅನ್ನಿಸ್ತೈತಿ. ಅದಕ್ಕೆ ಮಿರ್ಚಿ ಮಾಡತ್ತೀನಿ. ಈಗ ಕಡ್ಲೆ ಹಿಟ್ಟು ಹಾಕ್ಕೊಂಡೇನಿ ನೋಡ್ರಿ. ಅದ್ರೊಳಗೆ ಅಜ್ವಾನ ಹಾಕ್ಕೊಳತ್ತೀನಿ, ಒಂಚೂರು ಖಾರ ಪುಡಿ ಹಾಕ್ಕೊಳತ್ತೀನಿ, ಈಗ ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ. ಒಂಚೂರು ಅರಿಶಿನ ಹಾಕ್ಕೊಳತ್ತೀನಿ. ಇಲ್ಲಿ ನೀರು ಹಾಕಿ ಎಲ್ಲ ಚಲೋ ತಂಗ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಎಣ್ಣೆ ಕಾದೈತಿ, ಈಗ ಮಿರ್ಚಿ ಬಿಡೋಣ. ಇದು ನಮ್ಮ ಟೆರಸ್ ನೋಡ್ರಿ. ಟೆರಸ್ ಮೇಲೆ ಮಕ್ಳು ಆಟ ಆಡತ್ತಾವು, ನಾವು ಗಾಳಿಗೆ ಕುಂತಿದ್ವಿ ಒಂಚೂರು. ಇವತ್ತಿನ ವ್ಲಾಗ್ ಇಷ್ಟ ನೋಡ್ರಿ. ನಿಮಗೆ ಇವತ್ತಿನ ವ್ಲಾಗ್ ಹೆಂಗೆ ಅನ್ನಿಸ್ತೆ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತು ಮುಂದಿನ ವ್ಲಾಗ್ ಒಳಗೆ ಮತ್ತೆ ಸಿಗೋಣಂತ.
ನನ್ನ ಚಾನಲಿಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಬಾಜುಕಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಅಂದ್ರೆ ನಾನು ಯಾವ್ದಾರ ವಿಡಿಯೋ ಹಾಕಿದೆ ಅಂದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತೈತಿ. ಮತ್ತು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಸಿಗೋಣಂತ ಮುಂದಿನ ವ್ಲಾಗ್ ಒಳಗೆ. ಟೇಕ್ ಕೇರ್.